ಏನಾಯಿತು ಯುಕ್ತಿಮಾನವೇ? ಅದರಿಂದ ಕಿಡಿಗಳು ಸಹ ಬರುತ್ತವೆ. ಅಗ್ನಿದೇವನ ಆಶೀರ್ವಾದವಿದೆ ಈ ಮಾಯಾ ಪೆಟ್ಟಿಗೆಗೆ. ಮಾಯಾ ಅಂತೆ. ಮೈ ಫುಟ್, ನನ್ ಫೋನ್. ಯುಕ್ತಿ, ಏನಾಯ್ತು? ಯುಕ್ತಿ ಮಾನವಿಯ ಫೋನು ಮೈಕ್ರೋ ವನದಲ್ಲಿದೆ. ಆಮ್ರಪಾಲಿ, ಬನ್ನಿ ಈ ಕಡೆ. ಒಂದೇ ದಿನಕ್ಕೆ ಈ ಅಪ್ಪನ ಸಹವಾಸ ಸಾಕಾಗೋಯ್ತಾ ಕಂದ? ಜೀವನ್ ಪರ್ಯಂತ ನಿನ್ನ ಎದೆಗ ಉಚ್ಕೊಂಡು ಹೆಗಲ್ ಮೇಲೆ ಕೂರ್ಸ್ಕೊಂಡು ಪ್ರಪಂಚ ತೋರಿಸ್ಬೇಕು ಅಂತೆಲ್ಲ ಅನ್ಕೊಂಡಿದ್ದೆ. ನೀನ್ ಹುಟ್ಟಿದಾಗ ಮಗ ಹುಟ್ಟದ ಅಂತ ಆಸ್ಪತ್ರೆಗೆಲ್ಲ ಸಿಹಿ ಹಂಚಿದೆ. ಆದ್ರೆ 6 ಗಂಟೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟೆ. ಈ ಅಪ್ಪನ ಅನಾಥನ್ ಮಾಡ್ಬಿಟ್ಟಲ್ಲ ಕಂದ. ಈ ಅಪ್ಪನ ಅನಾಥನ್ ಮಾಡ್ಬಿಟ್ಟೆ. ಅಮ್ಮ, ಇಲ್ಲೇನು ಇದ್ದಂಗಿಲ್ಲ, ಬರೀ ಹೊಲ ಗದ್ದೆ ಇದೆ ಅಷ್ಟೇ. ಅಣ್ಣ ಸುಮ್ನೆ ಬರ್ತಾನೆ ಅನ್ಸುತ್ತೆ ಇಲ್ಲಿ. ಅದಕ್ಕೇನು ವಿಶೇಷವಾದ ಅರ್ಥ ಇಲ್ಲ. ಮನಸ್ಸಿಗೆ ಬೇಜಾರಾಗಿದೆ, ಪ್ರಕೃತಿ ಮಧ್ಯ ಇದ್ರೆ ನೆಮ್ಮದಿ ಸಿಗುತ್ತೆ ಅಂತ ಬಂದಿರಬಹುದು. ಪ್ರಕೃತಿ ನೋಡ್ಬೇಕು ಅಂದ್ರೆ ಇಷ್ಟು ದೂರ ಬರ್ಬೇಕಾ? ಮನೆಯಲ್ಲೇ ಅಷ್ಟು ದೊಡ್ಡ ಗಾರ್ಡನ್ ಇದೆ. ಮನೆಯಿಂದ ದೂರ ಬರ್ಬೇಕು ಅಂತ ಇಲ್ಲಿವರೆಗೂ ಬರ್ತಾನೇನೋ. ಇಲ್ಲಿ ಯಾಕೆ ಬರ್ಬೇಕು? ಮೊನ್ನೆ ಅವನ್ ಬಾಂಗ್ ಕುಡ್ದಾಗ ಮರ ಅಂತ ಏನೋ ಮಾತಾಡ್ತಿದ್ದ. ಇಲ್ಲಿ ಯಾವ್ದೋ ಮರ ಇರ್ಬೇಕು, ಅದ್ರಲ್ಲಿ ಏನೋ ವಿಶೇಷ ಇರ್ಬೇಕಲ್ವಾ? ಯಾವುದೇ ಕಾರಣಕ್ಕೂ ನನ್ ಮಗನ್ ಬಗ್ಗೆ ಮಾಯಿ ಗೊತ್ತಾಗ್ಬಾರ್ದು ಈಶ್ವರಿ. ಕೆಲವು ಸಲ ಏನು ವಿಶೇಷ ಇರಲ್ಲಮ್ಮ, ಅಭ್ಯಾಸ ಆಗ್ಬಿಟ್ಟಿರುತ್ತಷ್ಟೇ. ನಾವಿಲ್ಲಿಗೆ ಬಂದು ಟೈಮ್ ವೇಸ್ಟ್ ಮಾಡ್ತಿದೀವೇನೋ ಅನ್ಸುತ್ತೆ ಅಮ್ಮ. ನನ್ ಮನ್ಸ್ ಬೇರೆ ಏನೋ ಹೇಳ್ತಾ ಇದೆ ಇಂದ್ರ. ಇಲ್ಲೆಲ್ಲೋ ಒಂದ್ ಮರ ಇದೆ, ಆ ಮರದಲ್ಲಿ ಏನೋ ಗುಟ್ಟಿದೆ. ಅಕ್ಕ ಅಕ್ಕ ಏನಾಯ್ತು? ಅಕ್ಕ ಏನಾಯ್ತು? ಗೋಪು, ಬೇಗ ಫಸ್ಟ್ ಏಡ್ ಬಾಕ್ಸ್ ತಗೊಂಬಾ. ಅಕ್ಕ, ಏನಿದೆ ಎಷ್ಟೊಂದು ದೊಡ್ಡ ಗಾಯ ಆಗಿದೆ? ಏನಿಲ್ಲ, ಸಣ್ಣ ಗಾಯ ಅಷ್ಟೇ.
ಆಯಿಂಟ್ಮೆಂಟ್ ಕೊಡು ಗೋಪು. ಅಕ್ಕ ಹೇಗಾಯ್ತಿದ್ದೆಲ್ಲ? ಎಲ್ಲ ಆಮ್ರಪಾಲಿನೇ ಮಾಡಿದ್ದು. ಅಯ್ಯೋ ಈಶ್ವರಿ, ಅವ್ರ ಮರದ ಹತ್ರ ಹೋಗ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ಈಗ ನನ್ ಮಗನ್ ನೀನೇ ಕಾಪಾಡ್ಬೇಕು. ದೇವ್ರೇನ್ ಮಾಡ್ತಾನೆ ಅದಕ್ಕೆ? ನಮ್ ಜೀವನನ ನಾವೇ ಕಾಪಾಡ್ಕೋಬೇಕು. ಏನ್ ಮಾಡ್ತೀಯ ಈಶ್ವರಿ? ನಾನೇನು ಮಾಡಲ್ಲ ಅದಕ್ಕೆ, ನೀವು ಮಾಡ್ತೀರಾ. ನಾ ಹೇಳಿದ್ದನ್ನ ಚಾಚು ತಪ್ಪದೆ ಕೇಳಿಸ್ಕೊಳ್ಳಿ, ನಿಮ್ ಮಗನ್ ಜೀವನ ಉಳಿಯತ್ತೆ. ಫೋನ್ ಎತ್ಕೊಂಡು ಹೋಗಿ ಅವನಲ್ಲಿ ಇಟ್ಟಿದ್ದಾಳೆ. ಫೋನ್ ಬಿಸಿಯಾಗಿ ಅವನ್ ಬರ್ಸ್ಟ್ ಆಗೋಯ್ತು. ಗ್ಲಾಸ್ ಪೀಸ್ ಬಂದು ಛಾಯ ಕೈಗೆ ತಾಕ್ತು. ಆಮ್ರಪಾಲಿ ಮಾಡಿದ್ದ? ಹೌದಾ ಆಮ್ರಪಾಲಿ? ಪುಟಾಣಿ, ನಡೆದ ವಿಷಯವೇನೆಂದರೆ, ನೀನ್ ಫೋನನ್ನ ನೀರಲ್ಲಿ ತೊಳಿತಾ ಇದ್ದ ತಾನೆ? ಹೌದು. ಆಮೇಲೆ ನೀರತ್ತನೆ ಅವನಲ್ಲಿ ಇಟ್ಟಿದ್ದು? ಹೌದು. ಆಮೇಲೆ ನೀರತ್ತನೆ ಅದನ್ನ ಆನ್ ಮಾಡಿದ್ದು? ಹೌದು. ಆದರೆ ಯುಕ್ತಿ, ಸಣ್ಣ ಗಾಯ ಅಷ್ಟೇ, ಹೋಗ್ಲಿ. ಇದು ಸಣ್ಣ ಗಾಯನಕ್ಕ? ಸಿಡಿತಲ್ಲ, ಸಣ್ಣ ಗಾಯ ಆಯ್ತು ಅಷ್ಟೇ. ಈಗ ಆಯಿಂಟ್ಮೆಂಟ್ ಹಚ್ಚಿದ್ಯಲ್ಲ, ಸರಿ ಹೋಗುತ್ತೆ ಬಿಡು. ಪಾಪ ಛಾಯ, ನೋಡು ನಿನ್ನಿಂದ ಎಷ್ಟು ತೊಂದ್ರೆ ಆಯ್ತು ಎಲ್ರಿಗೂ. ಅವ್ರೇನ್ ಬೇಕು ಅಂತ ಮಾಡಿಲ್ವಲ್ಲ ಯುಕ್ತಿ, ಏನೋ ಆಗಿದ್ದಾಯ್ತಲ್ಲ ಬಿಡು. ನೀವಿಷ್ಟು ಬೇಜವಾಬ್ದಾರಿಯಿಂದ ನಡ್ಕೋತೀರಾ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಆಮ್ರಪಾಲಿ. ಸತ್ಯನ್ ಮುಖ ನೋಡ್ದ್ಯಾ? ಎಷ್ಟು ಗಾಬರಿಯಲ್ಲಿ ಇದೆ. ಏನೋ ಮುಚ್ಚಿಡ್ತಾ ಇದ್ದಾನೆ ಇಂದ್ರ. ನಮ್ಮನ್ನ ನೋಡಿ ಸಿಟ್ಟು ಬಂದಿರ್ಬೋದಲ್ವಮ್ಮ? ಕಾರಣ ಇಲ್ದೆ ಸಿಟ್ಟು ಬರಬಾರ್ದಲ್ವಾ? ಒಬ್ಬ ಅಮ್ಮ ಮಗನ ಗೊತ್ತಿಲ್ಲದೆ ಹಿಂಬಾಲಿಸ್ಕೊಂಡ್ ಬಂದ್ರೆ ಯಾರಿಗಾದ್ರೂ ಕೋಪ ಬಂದೇ ಬರುತ್ತಲ್ವಮ್ಮ? ಇಲ್ಲ ಇಂದ್ರ, ಇಲ್ಲಿ ಬೇರೆ ಏನೋ ನಡೀತಾ ಇದೆ. ಹೇಗ್ ಮನ್ಸ್ ಬಂತು ಆಮ್ರಪಾಲಿ ಹೀಗೆಲ್ಲ ಮಾಡಕ್ಕೆ? ಅಣ್ಣ, ಆಮ್ರಪಾಲಿ ನೀನ್ ಮಧ್ಯ ಬರ್ಬೇಡ ಪುಟಾಣಿ, ಯಾರು ಮಧ್ಯ ಬರ್ಬೇಡಿ. ನೀವು ಮಾಡಿರೋ ಕೆಲ್ಸದಿಂದ ಏನಾಗಿದೆ ನೋಡಿ, ಅಕ್ಕನ ಕೈಗೆ ಏಟಾಗಿದೆ. ನಿನ್ನ ಮಾತು ಸತ್ಯ ಆಪದ್ ಬಾಂಧವ. ನನ್ನಿಂದ ಛಾಯಾಳಿಗೆ ನೋವಾಗಿದೆ. ಇದು ನನ್ನ ತಪ್ಪು. ಆ ತಪ್ಪಿಗೆ ನಾನು ಕ್ಷಮೆ ಕೇಳುತ್ತೇನೆ. ನಿನಗೆ ನಿಜವಾಗ್ಲೂ ಅನ್ಸುತ್ತಾ ಅವಳಿಗೆ ಓವನ್ ಯೂಸ್ ಮಾಡಕ್ ಬರುತ್ತೆ ಅಂತ? ನನಗೆ ನೋವು ಮಾಡಬೇಕು ಅಂತ ಅವಳು ಹೀಗೆ ಮಾಡಿದ್ಲು ಅನ್ಸ್ತಿದ್ಯಾ ನಿನ್ಗೆ? ಅಕ್ಕ, ನಿನಗೇನು ತುಂಬಾ ನೋವಾಗಿಲ್ಲ ತಾನೆ?
ಇಲ್ಲ ಪ್ರದ್ಯುಮ್ನ, ಸಣ್ಣ ಗಾಯ ಅಷ್ಟೇ. ಪಾಪ ಆಮ್ರಪಾಲಿ ಮೇಲೆ ರೇಗ್ಬಾರ್ದಿತ್ತು ನೀನು. ತಪ್ಪು ಯಾರು ಮಾಡಿದ್ರು ತಪ್ಪೇ ಅಕ್ಕ. ಅಪ್ಪ ಹಿಡಿದು ಸರಿ ಅನ್ಸತ್ತೆ, ಆಮ್ರಪಾಲಿ ಮನೇಲಿರೋದು ಸರಿ ಅಲ್ವೇನೋ. ಅಪ್ಪನ್ ಮಾತು ಸರಿ ಅಂತಿದ್ಯಲ್ಲ ಪ್ರದ್ಯುಮ್ನ, ಅವರು ಗೊತ್ತಿಲ್ಲದೆ ಮಾಡಿದ್ದಾರೆ, ಅದು ತಪ್ಪಾ? ಅಷ್ಟಕ್ಕೂ ಅವ್ರಿಗೇನು ಆಗದೆ ಇರ್ಲಿ ಅಂತ ನಾನು ಅವ್ರನ್ನ ಹಿಂದೆ ತಳ್ಳಿದೆ. ನನ್ಗೇನಾದ್ರೂ ನೋವಾಗಿದ್ರೆ ಅದು ನನ್ನಿಂದನೇ ಪ್ರದ್ಯುಮ್ನ, ಅವರಿಂದಲ್ಲ. ಆದ್ರೂ ಅಕ್ಕ, ಅವ್ರ ಬೇಜವಾಬ್ದಾರಿತನದಿಂದ ತಾನೇ ಹೀಗಾಗಿರೋದು. ಫೋನ್ ಮೈಕ್ರೋವೇವಲ್ಲಿ ಇಟ್ಟರೆ ಇಷ್ಟೆಲ್ಲ ಡ್ರಾಮಾ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ಈ ಪ್ಲಾನ್ನ ಮುಂಚೆನೇ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೆ. ಅವ್ರು ಹೋದ ಕಡೆ ಎಲ್ಲ ಏನಾದ್ರೂ ಒಂದು ಆಗ್ತಾನೆ ಇರತ್ತೆ. ಅಣ್ಣ, ಆಮ್ರಪಾಲಿಗೆ ನಿಜವಾಗ್ಲೂ ಏನು ಗೊತ್ತಿಲ್ಲ. ಅದೇ ಸಮಸ್ಯೆ ಆಗ್ತಿದೆ ಪುಟಾಣಿ. ನೋಡು, ಅಕ್ಕಂಗೆ ಎಷ್ಟು ದೊಡ್ಡ ಗಾಯ ಆಗಿದೆ. ಪ್ರದ್ಯುಮ್ನ, ಇದೇನ್ ದೊಡ್ಡ ಗಾಯನಾ? ಸಣ್ಣ ಗಾಯ ಅಷ್ಟೇ, 1-2 ದಿನದಲ್ಲೇ ಮಾಗ್ಬಿಡುತ್ತೆ. ನೀನ್ ನೋಡಿದ್ರೆ ನನ್ ಕೈಯೇ ಸುಟ್ಟೋಗಿದೆ ಅನ್ನೋ ತರ ಆಡ್ತಿದ್ಯಾ. ಬಿಡ್ತು ಅನ್ನೋಕ, ಇವತ್ತೇನೋ ಸಣ್ಣ ಗಾಯ ಆಗಿದೆ, ನಾಳೆ ಏನಾದ್ರೂ ದೊಡ್ಡ ಅನಾಹುತ ಆಗ್ಬಿಟ್ರೆ? ನಾನ್ ಮನೆ ಕರ್ಕೊಂಡ್ ಬಂದವರಿಂದ ನಿನಗೇನಾದ್ರೂ ನೋವಾದ್ರೆ ಆ ಗಿಲ್ಟು ನನ್ನ ಸಾಯೋ ತನಕ ಕಾಡುತ್ತೆ.